ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಕೂಡ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಇನ್ವಿಟೇಷನ್ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಲಿ ಸಿಜೆ ಚಂದ್ರಚೂಡ್ ಹಾಗೂ ನಿವೃತ್ತ ನ್ಯಾಯಮೂರ್ತಿ ಗೊಗೋಯ್ ಅವರಿಗೂ ಕೂಡ ಹೋಗಿದೆ. ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಹಾಗೂ ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಅವರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನ ರಾಮಮಂದಿರ ಟ್ರಸ್ಟ್ನಿಂದ, ರಾಮ ಜನ್ಮಭೂಮಿ ಟ್ರಸ್ಟ್ನ ವತಿಯಿಂದ ಸಲ್ಲಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನವೆಂಬರ್ 9, 2019 ಹಿಂದೂಗಳು ಕಾಯ್ತಾ ಇದ್ದಂತಹ ಆ ತೀರ್ಪು ಬಂದಿತ್ತು. ಆ ತೀರ್ಪನ್ನ ಕೊಟ್ಟಂತಹ ಕೆಲವು ನ್ಯಾಯಾಧೀಶರಿಗೂ ಜೊತೆಗೆ ಹಾಲಿ ಇರುವಂತಹ ನ್ಯಾಯಾಧೀಶರಿಗೂ ಕೂಡ ಸದ್ಯಕ್ಕೆ ಆಹ್ವಾನ ಪತ್ರಿಕೆಯನ್ನ ಕೊಡೋ ಕೆಲಸವನ್ನ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಕಡೆಯಿಂದ ಸದಸ್ಯರು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ರಾಮ ಭಾರತದ ಅಸ್ಮಿತೆಯ ಭಾಗ. ರಾಮ ಮಂದಿರ ಉದ್ಘಾಟನೆಗೆ ಭಾರತದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಂತಹ ವಿಶೇಷ ವ್ಯಕ್ತಿಗಳಿಗೆ ಆಹ್ವಾನ ಕೊಡುವಂತಹ ಪ್ರಕ್ರಿಯೆಯನ್ನ, ಸಂಪ್ರದಾಯವನ್ನ ಈ ಮೂಲಕ ಟ್ರಸ್ಟ್ ಮುಂದುವರಿಸ್ತಾ ಇದೆ. ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ, ಗಲ್ಲಿ ಗಲ್ಲಿಯಲ್ಲೂ ಕೂಡ ರಾಮನ ಗುಣಗಾನವನ್ನ, ರಾಮನ ಗುಣಲಕ್ಷಣಗಳ ಬಗ್ಗೆ, ಸ್ವಭಾವದ ಬಗ್ಗೆ ಹೊಗಳಿ ಭಜನೆಗಳನ್ನ ಹಾಡ್ತಾ ಇರೋ ಸಂಖ್ಯೆ ಜೋರಾಗಿದೆ. ಈ ನಡುವಲ್ಲೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೂ ಕೂಡ ಆಹ್ವಾನ ಪತ್ರಿಕೆಯನ್ನ ಕೊಡೋ ಕೆಲಸವನ್ನ ಮಾಡಲಾಗಿದೆ. ಅದರಲ್ಲೂ ಆ ತೀರ್ಪನ್ನ ಕೊಟ್ಟಂತಹ ಆ ಬೆಂಚಲ್ಲಿ ಇದ್ರಲ್ಲ, ಅಷ್ಟೂ ಜನ ನ್ಯಾಯಾಧೀಶರಿಗೂ ಕೂಡ ಆಹ್ವಾನ ಪತ್ರಿಕೆ ಕೊಡೋ ಕೆಲಸವನ್ನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಠಿಣ ವ್ರತವನ್ನ ಅನುಷ್ಠಾನ ಮಾಡ್ತಾ ಇದ್ದಾನೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನವರಿ 22 ರಾಮ ಜ್ಯೋತಿಯನ್ನ ಬೆಳಗಿಸುವಂತೆ ದೇಶದ ನಾಗರಿಕರಿಗೆ ಕರೆ ಕೊಡ್ತಾ ಇದ್ದಾರೆ. ಅದು ರಾಮ ಜ್ಯೋತಿ, ಅದು ಧರ್ಮ ಜ್ಯೋತಿ, ನಿಮ್ಮ ಮನೆ ಮನೆಗಳಲ್ಲೂ ಕೂಡ ಬೆಳಗಲಿ ಅನ್ನೋದನ್ನ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿಮಗೆ ನೆನಪಿರಬಹುದು, ಇದೇ ಮಹಾರಾಷ್ಟ್ರದ ನಾಸ್ತಿಕ್ನ ಪಂಚವಟಿಯಲ್ಲಿ ಅವರು ಸಂಕಲ್ಪವನ್ನ ಮಾಡಿದ್ದು, ಈ ವ್ರತನಿಷ್ಠರಾಗಿದ್ದು ಇದೇ ಪಂಚವಟಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಮತ್ತೊಮ್ಮೆ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಜನವರಿ 22 ಎಲ್ಲರೂ ಹಬ್ಬವನ್ನ ಆಚರಿಸಿ, ಎಲ್ಲರೂ ತಮ್ಮ ಮನೆಗಳಲ್ಲೇ ದೀಪವನ್ನ ಬೆಳಗುವ ಮೂಲಕ ರಾಮನಿಗೆ ಕೊಡಬೇಕಾದಂತಹ ಅತ್ಯಗತ್ಯವಾದ ಗೌರವವನ್ನ, ಭಕ್ತಿಯನ್ನ ಪ್ರದರ್ಶಿಸಿ ಅಂತ ಮತ್ತೊಮ್ಮೆ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಕರೆ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇಡೀ ಜಗತ್ತಿಗೆ ಜ್ಞಾನ ಜ್ಯೋತಿ, ಧರ್ಮ ಜ್ಯೋತಿಯನ್ನ ಬೆಳಗಿಸಿದ ಮಹಾಪುರುಷನ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಿ ಅಂತ ಹೇಳ್ತಾರೆ.